Good morning, everybody. I, Ravindra Sharma TV, Associate Professor in the subject of History, working at Government First Grade Women's College, Tumkur, now going to present a video on Afghan Civil War, its events. Events of Afghan Civil War. Islamic Republic of Afghanistan is a landlocked country of Southeast Central Asia. It is one of the poorest country of the world. On 19th August 1919, after Third Anglo-Afghan War, Afghanistan got independence. Muhammad Zahir Khan, the last monarch, was overthrown by Dawood Khan in 1973 and became the first president of Afghanistan. PDP organized Saur Revolution and Dawood was assassinated on 27th April 1978. We have already gone through all these issues. Just for recall, for remember. ನಾವೀಗಾಗಲೇ ಗಮನಿಸಿದ್ವಿ ಅಫ್ಘಾನಿಸ್ತಾನದ ಒಂದು ಸನ್ನಿವೇಶವನ್ನ, ಐತಿಹಾಸಿಕ ಹಿನ್ನೆಲೆಯನ್ನ. ಅಫ್ಘಾನಿಸ್ತಾನ ಅಥವಾ ಅದನ್ನ ಇಸ್ಲಾಮಿಕ್ ರಿಪಬ್ಲಿಕ್ ಆಫ್ ಅಫ್ಘಾನಿಸ್ತಾನ್ ಅಂತ ಇವತ್ತು ಕರೀತಾ ಇದ್ದಾರೆ. ಈ ದೇಶ ಒಂದು ಭೂ ಆವೃತವಾಗಿರ್ತಕ್ಕಂಥ ದೇಶ, ಸಮುದ್ರ ಸಂಪರ್ಕವಿಲ್ಲದಂತಹ ದೇಶ. ಅದು ಸೌತ್ ಸೆಂಟ್ರಲ್ ಏಷ್ಯಾದಲ್ಲಿ ಬರ್ತಕ್ಕಂತಹ ಒಂದು ದೇಶ ಅನ್ನೋದನ್ನ ಗಮನಿಸಿದ್ವಿ. ಅಫ್ಘಾನಿಸ್ತಾನ ಜಗತ್ತಿನ ಅತಿ ಹಿಂದುಳಿದ, ಅತಿ ಬಡತನದಿಂದ ಕೂಡಿರತಕ್ಕಂತಹ ರಾಷ್ಟ್ರ ಅನ್ನೋದನ್ನ ಸಹ ನಾವು ಗಮನಿಸಿದ್ವಿ. ಹಾಗೇನೆ 1919ನೇ ವರ್ಷದ ಆಗಸ್ಟ್ ತಿಂಗಳ 19ನೇ ತಾರೀಕು ಮೂರನೇ ಆಂಗ್ಲೋ ಅಫ್ಘನ್ ಯುದ್ಧದ ನಂತರ ಏನು ರಾವಲ್ಪಿಂಡಿ ಒಪ್ಪಂದ ಏರ್ಪಡುತ್ತೆ, ಆ ಮೂಲಕ ಅಮಾನುಲ್ಲಾ ಖಾನ್ ಅಂತಕ್ಕಂಥ ದೊರೆ ಅಫ್ಘಾನಿಸ್ತಾನದ ಸ್ವಾತಂತ್ರ್ಯವನ್ನ ಘೋಷಣೆ ಮಾಡಿಕೊಂಡ, ಅದನ್ನ ಸಹ ಗಮನಿಸಿದ್ವಿ. ಅಫ್ಘಾನಿಸ್ತಾನದ ಕೊನೆಯ ದೊರೆ ಮೊಹಮ್ಮದ್ ಜಾಹೀರ್ ಖಾನ್ ಅಂತಕ್ಕಂಥವನು. ಆತ 1933ರಿಂದ 1973ರವರೆಗೆ ಅಧಿಕಾರ ನಡೆಸಿದ್ದು ನಮಗೆ ಗೊತ್ತಿದೆ. ಈ ಮೊಹಮ್ಮದ್ ಜಾಹೀರ್ ಖಾನ್ ಕೊನೆಯ ದೊರೆಯನ್ನ 1973ನೇ ವರ್ಷದಲ್ಲಿ ಮಾಜಿ ಪ್ರಧಾನಿಯಾಗಿದ್ದಂತಹ ದಾವೂದ್ ಖಾನ್ ಅಂತಕ್ಕಂಥವನು ಅಧಿಕಾರದಿಂದ ಕಿತ್ತು ಹಾಕದ, ರಾಜಪ್ರಭುತ್ವವನ್ನೇ ಕೊನೆಗೊಳಿಸಿದ. ಬದಲಾಗಿ ದಾವೂದ್ ಖಾನ್ ತನ್ನ ನೇತೃತ್ವದಲ್ಲಿ ಅಧ್ಯಕ್ಷೀಯ ಮಾದರಿಯನ್ನ ಅಫ್ಘಾನಿಸ್ತಾನದಲ್ಲಿ ಪ್ರಜಾಪ್ರಭುತ್ವ ಸರ್ಕಾರವನ್ನ ಸ್ಥಾಪನೆ ಮಾಡಿದ್ದನ್ನ ನಾವು ಕಾಣ್ತೀವಿ. ಆದ್ರೆ ಆತನ ಆಡಳಿತ ಹೆಚ್ಚು ಕಾಲ ನೀಡಲಿಲ್ಲ. 1978ನೇ ವರ್ಷದ ಏಪ್ರಿಲ್ 27ನೇ ತಾರೀಕು ಕಮ್ಯುನಿಸ್ಟರು, PDPA ಅನ್ನೋ ಪಕ್ಷದ ಮೂಲಕ ಸಂಘಟಿತರಾಗಿದ್ದ ಕಮ್ಯುನಿಸ್ಟರು ಸೌರ್ ಕ್ರಾಂತಿಯನ್ನ ನಡೆಸಿ ದಾವೂದ್ ಖಾನ್, ಅಧ್ಯಕ್ಷ ದಾವೂದ್ ಖಾನ್ ಅನ್ನ ಬಂಧಿಸಿ ಅವನನ್ನ ಹತ್ಯೆ ಮಾಡಿದ್ರು. ಆ ಮೂಲಕ ಅಫ್ಘಾನಿಸ್ತಾನದಲ್ಲಿ ಅಧ್ಯಕ್ಷೀಯ ಆಡಳಿತವನ್ನ ಕೊನೆಗೊಳಿಸಿ ಕಮ್ಯುನಿಸ್ಟ್ ಆಡಳಿತವನ್ನ, PDPA ಆಡಳಿತವನ್ನ ಅಸ್ತಿತ್ವಕ್ಕೆ ತಂದ್ರು ಅನ್ನೋದನ್ನ ಗಮನಿಸಿ. PDPA begins communist rule, which marks the beginning of Afghan Civil War. Communist rule in Afghanistan, close relations with USSR, anti-religious and anti-zamindari policies of PDPA, reforms introduced by communist government, Cold War conflicts were the major causes for Afghan Civil War. ಅಫ್ಘನ್ ಬೆಳವಣಿಗೆ ಏನಾಯಿತು, ಮುಂದೆ ಯಾಕೆ ಅಂತರ್ಯುದ್ಧ ಪ್ರಾರಂಭ ಆಯಿತು ಅನ್ನೋದನ್ನ ನಾವು ಗಮನಿಸ್ತಾ ಹೋದ್ವಿ. 1978ರಲ್ಲಿ ಅಧ್ಯಕ್ಷ ದಾವೂದ್ ಖಾನನನ್ನ ಕೊಲೆ ಮಾಡಿದ ಬಳಿಕ PDPA ಪಕ್ಷ ಕಮ್ಯುನಿಸ್ಟ್ ಆಡಳಿತವನ್ನ ಪ್ರಾರಂಭ ಮಾಡಿತು. ಈ ಕಮ್ಯುನಿಸ್ಟ್ ಆಡಳಿತವೇ ಅಂತರ್ಯುದ್ಧಕ್ಕೆ ಮೂಲ ಕಾರಣವಾದಂತಹ ಅಂಶ. ಸೊ ಕಮ್ಯುನಿಸ್ಟ್ ಆಡಳಿತ ಅಂತಕ್ಕಂಥದ್ದು ರಷ್ಯಾದ ಜೊತೆಗಿನ ಅತಿ ನಿಕಟ ಸಂಬಂಧ ಅಂತಕ್ಕಂಥದ್ದು, ಹಾಗೇನೆ ಧರ್ಮ ವಿರೋಧಿ ಮತ್ತು ಜಮೀನ್ದಾರಿ ವಿರುದ್ಧವಾಗಿರ್ತಕ್ಕಂಥ ಸುಧಾರಣೆಗಳನ್ನ, ನೀತಿಗಳನ್ನ ಅನುಸರಿಸಿದ್ದು. ಕಮ್ಯುನಿಸ್ಟ್ ತನ್ನ ತತ್ವಕ್ಕೆ ಅನುಗುಣವಾಗಿ ಹಲವಾರು ಸುಧಾರಣೆಗಳನ್ನ, ಸಂಪ್ರದಾಯವಾದಿ ಮುಸ್ಲಿಂ ಸಮಾಜದಲ್ಲಿ ಅದಕ್ಕೆ ವಿರುದ್ಧವಾದಂತಹ ಹಲವಾರು ಸುಧಾರಣೆಗಳನ್ನ ಜಾರಿಗೆ ತಂದಿದ್ದು. ಮತ್ತೆ ಕೋಲ್ಡ್ ವಾರ್ ಸಮಯವಾಗಿದ್ರಿಂದ ಶೀತಲ ಸಮರದ ಪ್ರಭಾವ ಸಹ ಅಲ್ಲಿ ಕಾಣಿಸ್ಕೊಂಡು ಅಮೆರಿಕ, ರಷ್ಯಾಗಳು ಹಿನ್ನೆಲೆಯಲ್ಲಿ ನಿಂತ್ಕೊಂಡು ಈ ಅಫ್ಘನ್ ಸಿವಿಲ್ ವಾರ್ಗೆ ಕಾರಣವಾದ. ಸಿವಿಲ್ ವಾರ್ ಈವೆಂಟ್ಸ್. Afghan Civil War period was divided into 4 stages, namely
communist regime from 1978 to 1994. Mujahideen regime. Actually, Mujahideen regime begins from 1992 to 96. Taliban regime from 1996 to 2001 and post-Taliban regime from after 2001. ನೋಡಿ, ಸಿವಿಲ್ ವಾರ್ನ ಘಟನೆಗಳನ್ನ 4 ಹಂತಗಳಲ್ಲಿ ಗುರುತಿಸ್ತಾ ಹೋಗ್ತೀವಿ. ಏನಾಗ್ತಾ ಹೋಯ್ತು ಅನ್ನೋದನ್ನ. ಕಮ್ಯುನಿಸ್ಟ್ ಆಡಳಿತದ ಕಾಲಾವಧಿ ಅಂತಕ್ಕಂಥದ್ದು ಇದು 1978ರಿಂದ 1992ರವರೆಗೆ ಮಾತ್ರ ಇದ್ದದ್ದು. 94 ಅಲ್ಲ, 92ರವರೆಗೆ. ಮುಜಾಹಿದೀನ್ ಕಾಲಾವಧಿ 1992ರಿಂದ 96ರವರೆಗೆ 4 ವರ್ಷಗಳ ಕಾಲಾವಧಿ. ತಾಲಿಬಾನ್ ಆಡಳಿತ 1996ರಿಂದ 2001ರವರೆಗೆ ಇತ್ತು. ಅನಂತರದ ಕಾಲಾವಧಿಯನ್ನ ತಾಲಿಬಾನ್ ನಂತರದ ಕಾಲಾವಧಿ ಅಂತ ಹೇಳಿ ಕರೀತೀವಿ. ಹಾಗಾದ್ರೆ ಕಮ್ಯುನಿಸ್ಟ್ ಆಡಳಿತದ ಕಾಲಾವಧಿ ಏನಾಯ್ತು ಅಂತ ನೋಡ್ಲಿಕ್ಕೆ ಹೋದ್ರೆ, ಕಮ್ಯುನಿಸ್ಟ್ regime. People's Democratic Party of Afghanistan established communist rule under the presidency of Nur Muhammad Taraki by assassinating President Dawood Khan during Saur Revolution on 27th April 1978. USSR President Leonid Brezhnev backed the coup. In September 1979, Taraki was murdered and Hafizullah Amin became president. On 27 December 1979, USSR's Red Army stormed into Afghanistan and take control of the situation. Muslim nations and UNO condemned the Russian invasion. Hafizullah Amin was murdered and Babrak Karmal became the president. Civil war spread across the country. In 1986, Karmal was deposed and Muhammad Najibullah was installed as president. Communist regime was ended in 1992. Well, ಮೊದಲು ಕಮ್ಯುನಿಸ್ಟ್ ರೆಜಿಮ್ ನಲ್ಲಿ ಏನ್ ಬೆಳವಣಿಗೆ ಆಯ್ತು, ರಾಜಕೀಯ ಬೆಳವಣಿಗೆಯನ್ನ ಮೊದಲು ಗಮನಿಸೋಣ. 1978ರಿಂದ 92ರವರೆಗಿನ ಕಾಲಾವಧಿ ಕಮ್ಯುನಿಸ್ಟ್ ಕಾಲಾವಧಿ ಅಂತ ಮತ್ತೆ ಹೇಳ್ತಾ ಇದ್ದೀನಿ. ಈ ಕಮ್ಯುನಿಸ್ಟ್ ಕಾಲಾವಧಿನಲ್ಲಿ ಆರಂಭದಲ್ಲಿ ಏನಾಯ್ತು ಅಂದ್ರೆ, ಮೊದಲಿದ್ದಂತಹ ಅಧ್ಯಕ್ಷ ಮೊಹಮ್ಮದ್ ದಾವೂದ್ ಖಾನನನ್ನ ಸೌರ್ ಕ್ರಾಂತಿಯ ಮೂಲಕವಾಗಿ ಬಂಧಿಸಿ ಕೊಲೆ ಮಾಡಿದ್ರು. 1978ರ ಏಪ್ರಿಲ್ ತಿಂಗಳ 27ನೇ ತಾರೀಕು. ಅಲ್ಲಿಂದ ಮುಂದೆ ಕಮ್ಯುನಿಸ್ಟ್ ಆಡಳಿತ ಅಂತಕ್ಕಂಥದ್ದು ಪ್ರಾರಂಭವಾಯಿತು. ನೂರ್ ಮೊಹಮ್ಮದ್ ತರಾಕಿ ಅಂತಕ್ಕಂಥವ್ರು ಮೊದಲ ಕಮ್ಯುನಿಸ್ಟ್ ಅಧ್ಯಕ್ಷ, ಅಫ್ಘಾನಿಸ್ತಾನದ ಮೊದಲ ಕಮ್ಯುನಿಸ್ಟ್ ಅಧ್ಯಕ್ಷ. ಆದ್ರೆ ಅವರ ಆಡಳಿತ ಅವಧಿ ಅತ್ಯಲ್ಪವಾಗಿತ್ತು. ಏನಾಯ್ತು ಅಂದ್ರೆ, ಸೆಪ್ಟೆಂಬರ್ 79ರಲ್ಲಿ 1979ರ ಸೆಪ್ಟೆಂಬರ್ ತಿಂಗಳಿನಲ್ಲಿ ನೂರ್ ಮೊಹಮ್ಮದ್ ತರಾಕಿ ಅವರ ಕೊಲೆಯಾಯಿತು. ಅದರ ಸ್ಥಾನದಲ್ಲಿ ಹೊಸ ಅಧ್ಯಕ್ಷರಾಗಿ ಹಾಫಿಜುಲ್ಲಾ ಅಮೀನ್ ಅವರು ಅಧಿಕಾರ ವಹಿಸಿಕೊಂಡ್ರು. ನೋಡಿ, ಕಮ್ಯುನಿಸ್ಟ್ ಅಧ್ಯಕ್ಷನ ಕೊಲೆ ಆಯಿತು. ಹಾಫಿಜುಲ್ಲಾ ಅಮೀನ್ ಎರಡನೇ ಕಮ್ಯುನಿಸ್ಟ್ ಅಧ್ಯಕ್ಷರಾಗಿ ಅಧಿಕಾರಕ್ಕೆ ಬಂದ್ರು. ಈ ಹಾಫಿಜುಲ್ಲಾ ಅಮೀನ್ ಕಾಲಾವಧಿನಲ್ಲಿ ಆತ ಸ್ವಲ್ಪ ಮಟ್ಟಿಗೆ ಪಾಶ್ಚಿಮಾತ್ಯ ರಾಷ್ಟ್ರಗಳ ಕಡೆಗೆ ಒಲವನ್ನ ಹೆಚ್ಚಿನದಾಗಿ ಬೆಳೆಸ್ಕೊಳ್ತಾ ಹೋಗ್ತಿದ್ದ ಹಾಗೆ ಕಮ್ಯುನಿಸ್ಟ್ ರಷ್ಯಾಕ್ಕೆ ಅನುಮಾನ ಬಂದು ಆತನ ಬಗ್ಗೆ ನೇರವಾಗಿ ಕಂಟ್ರೋಲ್ ಮಾಡಬೇಕು ಅಫ್ಘಾನಿಸ್ತಾನವನ್ನ ಅನ್ನೋ ಉದ್ದೇಶವನ್ನ ಇಟ್ಕೊಂಡು 1979ನೇ ವರ್ಷದ ಡಿಸೆಂಬರ್ ತಿಂಗಳ 27ನೇ ತಾರೀಕು USSR ಅಥವಾ ಸೋವಿಯತ್ ಯೂನಿಯನ್ ದೇಶ ತನ್ನ ರೆಡ್ ಆರ್ಮಿಯನ್ನ, ಕೆಂಪು ಸೈನ್ಯವನ್ನ ಅಫ್ಘಾನಿಸ್ತಾನದ ಒಳಗೆ ನುಗ್ಗಿಸ್ತಕ್ಕಂಥ ಕೆಲಸ ಮಾಡಿತು. ಅಫ್ಘಾನಿಸ್ತಾನಕ್ಕೆ ನುಗ್ಗಿ ಬಂದ ಕಮ್ಯುನಿಸ್ಟ್ ಸೈನ್ಯ, ರಷ್ಯಾದ ಸೈನ್ಯ ಅಫ್ಘಾನಿಸ್ತಾನದ ಎಲ್ಲ ನಗರ, ಪಟ್ಟಣ, ಆಡಳಿತ ಕಚೇರಿಗಳ ಮೇಲೆ ತಮ್ಮ ನಿಯಂತ್ರಣವನ್ನ ಸ್ಥಾಪನೆ ಮಾಡಿಕೊಳ್ತಾ ಹೋಯಿತು. ಈ ರಷ್ಯಾದ ದುರಾಕ್ರಮಣವನ್ನ ಮುಸ್ಲಿಂ ರಾಷ್ಟ್ರಗಳು ಹಾಗೇನೆ ವಿಶ್ವಸಂಸ್ಥೆ ಬಲವಾಗಿ ಖಂಡಿಸ್ತಾ ಹೋದ್ವು. ಆದರೆ ಏನು ಮಾಡ್ಲಿಕ್ಕಾಗ್ಲಿಲ್ಲ. ಹಫೀಜುಲ್ಲಾ ಅಮೀನ್ ಸಹ ಕೊಲೆಯಾದ್ರು 1979ರಲ್ಲಿ. ಹಾಗಾಗಿ ಹೊಸ ಅಧ್ಯಕ್ಷರಾಗಿ ಕಾಣಿಸ್ಕೊಂಡಿದ್ದು ಬಬ್ರಕ್ ಕರ್ಮಾಲ್ ಅವರು. ಈ ಕಾಲಾವಧಿನಲ್ಲಿ ಒಂದು ಕಡೆ ರಷ್ಯನ್ ಸೈನ್ಯ ಬಂದದ್ದು,
ಇನ್ನೊಂದು ಕಡೆ ಅಧ್ಯಕ್ಷ ಹಫೀಜುಲ್ಲಾ ಅಮೀನ್ ಕೊಲೆಯಾಗಿ ಬಬ್ರಕ್ ಕರ್ಮಾಲ್ ಮತ್ತೆ ಹೊಸ ಅಧ್ಯಕ್ಷರಾಗಿ ಕಾಣಿಸ್ಕೊಂಡಿದ್ದು, ಈ ಎರಡು ಘಟನೆಗಳು ರಷ್ಯಾ ಈ ಒಂದು ಅಫ್ಘಾನಿಸ್ತಾನದಲ್ಲಿ ಅಂತರ್ಯುದ್ಧ ಪ್ರತಿ ಭಾಗಕ್ಕೂ, ದೇಶದ ಎಲ್ಲ ಭಾಗಗಳಿಗೂ ಹರಡೋದಕ್ಕೆ ಕಾರಣವಾಯಿತು. ಬಬ್ರಕ್ ಕರ್ಮಾಲ್ 1979ರಿಂದ 86ನೇ ವರ್ಷದವರೆಗೆ ತಮ್ಮ ಆಡಳಿತವನ್ನ ನಿರ್ವಹಿಸಿದ್ರು. ಆದರೆ 86ರಲ್ಲಿ ಬಬ್ರಕ್ ಕರ್ಮಾಲ್ ಅವರನ್ನ ಅಧಿಕಾರದಿಂದ ಇಳಿಸಿ ಮೊಹಮ್ಮದ್ ನಜೀಬುಲ್ಲಾ ಅವರನ್ನ ಕಮ್ಯುನಿಸ್ಟ್ ಪಕ್ಷ ಅಧಿಕಾರಕ್ಕೆ ತಂತು. ಡಾಕ್ಟರ್ ನಜೀಬುಲ್ಲಾ ಹಿಂದಿನ ಈ ಒಂದು ಅಫ್ಘಾನಿಸ್ತಾನದ ರಹಸ್ಯ ಪೊಲೀಸ್ ದಳದ ಮುಖ್ಯಸ್ಥರಾಗಿದ್ದವರು, ಗೂಢಚಾರ ವ್ಯವಸ್ಥೆಯ ಮುಖ್ಯಸ್ಥರಾಗಿದ್ದವರು, ಭಾರತದ ಜೊತೆಯಲ್ಲಿ ಉತ್ತಮ ಬಾಂಧವ್ಯವನ್ನು ಹೊಂದಿದ್ದವರು. ಈತ 1986ರಿಂದ ನಜೀಬುಲ್ಲಾ 1986ರಿಂದ 1992ರವರೆಗೆ ಕಮ್ಯುನಿಸ್ಟ್ ಆಡಳಿತವನ್ನ ಮುನ್ನಡೆಸಿದ್ರು. ಆದರೆ 92ರಲ್ಲಿ ನಜೀಬುಲ್ಲಾ ಅವರನ್ನೇ ಬಂಧಿಸಿ ಕಮ್ಯುನಿಸ್ಟ್ ಆಡಳಿತಕ್ಕೆ ಅಂತ್ಯವನ್ನ ಹಾಡಿದ್ದನ್ನ ನಾವು ಗಮನಿಸ್ತೀವಿ. Traditional Muslims refused and opposed communist rule. Thousands of rebels were arrested and executed. Government suppressed opposition brutally. Throughout the communist regime, Mujahideen jihadists damaged power lines, blast power stations, radio stations, government buildings, hospitals, schools, cinema halls, police and military stations, etc. by using guerrilla warfare. ನೋಡಿ, ಇಡೀ ಕಮ್ಯುನಿಸ್ಟ್ ಆಡಳಿತದ ಕಾಲಾವಧಿಯಲ್ಲಿ ಆದಂತಹ ವಿರೋಧಿ ಬೆಳವಣಿಗೆಗಳನ್ನು ನಾವಿಲ್ಲಿ ಗಮನಿಸ್ತಾ ಇರ್ತಕ್ಕಂಥದ್ದು. ಸಂಪ್ರದಾಯಶೀಲರಾಗಿದ್ದಂತಹ ಇಸ್ಲಾಂನ ಕಟ್ಟ ಅನುಯಾಯಿಗಳಾಗಿದ್ದಂತಹ ಮುಸ್ಲಿಮರು ಇಸ್ಲಾಂ ವಿರುದ್ಧವಾಗಿದ್ದಂತಹ ಕಮ್ಯುನಿಸ್ಟ್ ಆಡಳಿತ ವ್ಯವಸ್ಥೆ ಬರ್ತಿದ್ದ ಹಾಗೆ ಅವರು ಆಡಳಿತ ವ್ಯವಸ್ಥೆಯನ್ನ ವಿರೋಧಿಸೋದಕ್ಕೆ ಶುರು ಮಾಡಿದ್ರು. ಕಮ್ಯುನಿಸ್ಟ್ ಆಳ್ವಿಕೆಯನ್ನೇ ಸಂಪೂರ್ಣವಾಗಿ ಕಿತ್ತು ಹಾಕ್ತಕ್ಕಂತಹ ಹೋರಾಟಕ್ಕೆ ಇಳಿದ್ರು. ಸಾವಿರಾರು ಮಂದಿ ವಿರೋಧಿಗಳು, ಕಮ್ಯುನಿಸ್ಟ್ ವಿರೋಧಿಗಳು ಇಡೀ ದೇಶದ ತುಂಬೆಲ್ಲ ಅವರ ಚಟುವಟಿಕೆಯನ್ನ ಪ್ರಾರಂಭ ಮಾಡ್ತಿದ್ದ ಹಾಗೆ ಸರ್ಕಾರ ಸಹ, ಕಮ್ಯುನಿಸ್ಟ್ ಸರ್ಕಾರ ಸಹ ಈ ವಿರೋಧವನ್ನ ತುಳಿದು ಹಾಕ್ತಕ್ಕಂತಹ ಪ್ರಯತ್ನವನ್ನ ಮಾಡಿತು. ಸಾವಿರಾರು ಜನರ ಬಂಧನ ಮತ್ತು ಅವರ ಕೊಲೆ ಸಹ ನಡೀತಾ ಹೋಯ್ತು, ಹತ್ಯೆ ಸಹ ದೊಡ್ಡ ಪ್ರಮಾಣದಲ್ಲಿ. ಸರ್ಕಾರ, ಕಮ್ಯುನಿಸ್ಟ್ ಸರ್ಕಾರ ಸೈನಿಕ ರಾಕ್ಷಸೀ ಶಕ್ತಿಯನ್ನು ಬಳಸ್ಕೊಂಡು ಅದು ಸಮಸ್ಯೆಯನ್ನ, ಅಂದ್ರೆ ಈ ಒಂದು ವಿರೋಧವನ್ನ ಮಟ್ಟ ಹಾಕಕ್ಕೆ ಇನ್ನಿಲ್ಲದ ಪ್ರಯತ್ನವನ್ನ ಮಾಡ್ತಾ ಹೋಯ್ತು. ಆದ್ರೆ ಹೋರಾಟವನ್ನ ತುಳಿದು ಹಾಕೋದು ಅಷ್ಟು ಸುಲಭ ಇರಲಿಲ್ಲ. ಯಾಕಂದ್ರೆ ಹೋರಾಟಗಾರರು, ಮುಜಾಹಿದೀನ್ ಜಿಹಾದಿಸ್ಟ್ಗಳು ಅಂತ ಹೇಳಿ ಕರಿತೀವಿ. ಜಿಹಾದ್ ಅಂತ ಹೇಳಿದ್ರೆ ಧರ್ಮಯುದ್ಧ. ಇಸ್ಲಾಂನಲ್ಲಿ ತುಂಬಾ ಮಹತ್ವ ಇದಕ್ಕೆ, ಧರ್ಮಯುದ್ಧ. ಧರ್ಮಕ್ಕೆ ತೊಂದರೆ ಆಗ್ತಾ ಇದೆ ಅಂತ ಹೇಳಿ ಕರೆ ಕೊಟ್ರೆ ಆ ಜಿಹಾದ್ ನಲ್ಲಿ ಪಾಲ್ಗೊಳ್ಳೋದು ಪ್ರತಿಯೊಬ್ಬ ಮುಸ್ಲಿಮರ ಕರ್ತವ್ಯ ಅಂತ ಇಸ್ಲಾಂ ಧರ್ಮನೇ ಹೇಳುತ್ತೆ. ಹಾಗಾಗಿ ಯಾವಾಗ ಜಿಹಾದ್ಗೆ ಕರೆ ಕೊಟ್ರೋ ಸಾವಿರ ಮಂದಿ ಅಲ್ಲ, ಲಕ್ಷ ಮಂದಿ ಪ್ರಪಂಚದ ನಾನಾ ಭಾಗಗಳಿಂದ ಮುಸ್ಲಿಮರು ಹರಿದು ಬರ್ತಾ ಹೋದ್ರು ಹೋರಾಟಕ್ಕೆ. ಅವರನ್ನ ಮುಜಾಹಿದ್ದೀನ್ಗಳು ಅಂತ ಹೇಳಿ ಕರಿತೀವಿ. ಪ್ರಧಾನವಾಗಿ ಸುನ್ನಿ ಮುಸ್ಲಿಂ ಹೋರಾಟಗಾರರು, ಅಕ್ಷರಸ್ಥರು, ಅನಕ್ಷರಸ್ಥರು, ಹಳ್ಳಿಯವರು, ನಗರದವರು, ಬಡವ, ಶ್ರೀಮಂತ ಎಲ್ಲ ರೀತಿಯವರು ಸೇರ್ಕೊಳ್ತಾ ಹೋದ್ರು. ಇದೊಂಥರ ಮಿಕ್ಸೆಡ್ ಇದ್ದ ಹಾಗೆ, ಎಲ್ಲ ಕಲಸು ಮೇಲೋಗರ ಇದ್ದ ಹಾಗೆ. ಎಲ್ಲ ರೀತಿಯ ಮುಸ್ಲಿಮರು, ಸುನ್ನಿ ಮುಸ್ಲಿಮರು, ಪ್ರಧಾನವಾಗಿ ಬೇರೆ ಬೇರೆ ದೇಶಗಳಿಂದ ಬಂದವರು ಸಹ ಸೇರ್ಕೊಳ್ತಾ ಹೋದ್ರು ಹೋರಾಟಕ್ಕೆ. ಗೆರಿಲ್ಲಾ ಯುದ್ಧ ತಂತ್ರವನ್ನ ಪ್ರಾರಂಭ ಮಾಡಿಕೊಂಡ್ರು. ಅತಿ ಅಪಾಯಕಾರಿ ಯುದ್ಧ ತಂತ್ರ ನಮ್ಗಿದು. ಮುಚ್ಚುಮರೆಯ ಯುದ್ಧ ತಂತ್ರ, ನೇರ ಮುಖಾಮುಖಿ ನಿಂತು ಹೋರಾಟ ಮಾಡ್ತಕ್ಕಂಥದ್ದಲ್ಲ. ಸಮಯ ಸಾಧಿಸಿ ಆಕ್ರಮಣವನ್ನು ನಡೆಸಿ ಎಷ್ಟು ಸಾಧ್ಯವೋ ಅಷ್ಟು ಒಂದು ಡ್ಯಾಮೇಜ್ ಅನ್ನ ಮಾಡಿ, ತೊಂದರೆಯನ್ನ, ಅಪಾಯವನ್ನ ಸೃಷ್ಟಿ ಮಾಡಿ ತಕ್ಷಣಕ್ಕೆ ಮರೆಯಾಗಿ ಹೋಗ್ತಕ್ಕಂಥದ್ದು. ಅವ್ರು ಮಾಡ್ತಾ ಹೋದ ಕೆಲಸ ಅಂದ್ರೆ ಪವರ್ ಲೈನ್ ಗಳನ್ನ ಹಾಳು ಮಾಡ್ತಾ ಹೋದ್ರು, ವಿದ್ಯುತ್ ಸಂಪರ್ಕವನ್ನ ಹಾಳು ಮಾಡ್ತಾ ಹೋದ್ರು, ವಿದ್ಯುತ್ ಉತ್ಪಾದನಾ ಕೇಂದ್ರಗಳನ್ನ, ವಿದ್ಯುತ್ ಸಂಗ್ರಹ ಕೇಂದ್ರಗಳನ್ನೇ ನಾಶಪಡಿಸ್ತಾ ಹೋದ್ರು, ರೇಡಿಯೋ ಸ್ಟೇಷನ್ ಗಳನ್ನ ಬ್ಲಾಸ್ಟ್ ಮಾಡ್ತಾ ಹೋದ್ರು, ಸರ್ಕಾರಿ ಕಚೇರಿಗಳನ್ನ ಅವರು ಬ್ಲಾಸ್ಟ್ ಮಾಡ್ತಾ ಹೋದ್ರು, ಸರ್ಕಾರಿ ಅಧಿಕಾರಿಗಳನ್ನ ಟಾರ್ಗೆಟ್ ಮಾಡಿ ಬಾಂಬಿಂಗ್ ಅನ್ನ ಶುರು ಮಾಡ್ಕೊಂಡ್ರು.
ಹಾಸ್ಪಿಟಲ್ಗಳನ್ನ ಹಾಳು ಮಾಡ್ತಾ ಹೋದ್ರು, ನಾಶಗೊಳಿಸ್ತಾ ಹೋದ್ರು. ಸ್ಕೂಲ್ಗಳು, ಸಿನಿಮಾ ಹಾಲ್ಗಳು, ಪೊಲೀಸ್ ಮತ್ತು ಮಿಲಿಟರಿ ಸ್ಟೇಷನ್ಗಳ ಮೇಲೆ ಸಹ ಬಾಂಬ್ ಹಾಕ್ತಾ ಹೋದ್ರು, ಸಿಕ್ಕವರನ್ನ ಕೊಲ್ತಾ ಹೋದ್ರು. ಹಾಗಾಗಿ ಒಂದು ರೀತಿ ಟೋಟಲಿ ಸರ್ಕಾರದ ನಿಯಂತ್ರಣವನ್ನ ಮೀರಿದ ರೀತಿಯಲ್ಲಿ ಈ ಅಪೋಸಿಷನ್ ಅಂತಕ್ಕಂಥದ್ದು, ಪ್ರತಿಭಟನೆ, ಹೋರಾಟ ಅಂತಕ್ಕಂಥದ್ದು ಮುಂದುವರಿತಾ ಹೋಯ್ತು. ಮುಜಾಹಿದೀನ್ ವರ್ ಸುನಿ ಮುಸ್ಲಿಂ ಜಿಹಾದಿಸ್ಟ್ USA through Operation Cyclone supplied modern weapons and financial assistance, while Pakistan's ISI Inter-Services Agency Inter-Services Intelligence provided them military training. Rocket and shelling attacks caused heavy damages. ನೋಡಿ ಹೇಗೆ ಬೆಳವಣಿಗೆ ಆಯ್ತು ಅನ್ನೋದನ್ನು ಗಮನಿಸ್ತಾ ಇದ್ದೀವಿ. ಮುಜಾಹಿದ್ದೀನರು ಅಂತ ಹೇಳಿದ್ರೆ ಸುನ್ನಿ ಮುಸ್ಲಿಂ ಜಿಹಾದಿ ಧರ್ಮಯುದ್ಧದ ಹೋರಾಟಗಾರರು. ಮುಜಾಹಿದ್ದೀನ್ ಅಂದ್ರೆ ಧರ್ಮಯುದ್ಧದ ಹೋರಾಟಗಾರರು, ದೈವ ಸೈನಿಕರು ಅಂತಲೂ ಕರೀತಾರೆ ಅವರನ್ನ. ಧರ್ಮಕ್ಕೋಸ್ಕರ ಹೋರಾಟ ಮಾಡ್ತಕ್ಕಂಥವ್ರು. ಈ ಮುಜಾಹಿದ್ದೀನ್ ಹೋರಾಟಗಾರರಿಗೆ ಅಮೆರಿಕ ದೊಡ್ಡ ಪ್ರಮಾಣದಲ್ಲಿ ಅತ್ಯಾಧುನಿಕ ಆಯುಧಗಳನ್ನ ಮತ್ತೆ ದೊಡ್ಡ ಪ್ರಮಾಣದಲ್ಲಿ, ಅತಿ ದೊಡ್ಡ ಪ್ರಮಾಣದಲ್ಲಿ ಹಣಕಾಸಿನ ನೆರವನ್ನ ಕೊಡ್ತಾ ಹೋಯಿತು ತನ್ನ ಆಪರೇಷನ್ ಸೈಕ್ಲೋನ್ ಮೂಲಕವಾಗಿ. ಯಾಕಂದ್ರೆ ಅಮೆರಿಕ ರಷ್ಯಾದ ಪ್ರಭಾವವನ್ನ, ಕಮ್ಯುನಿಸ್ಟ್ ಯುಗವನ್ನ ಕೊನೆಗೊಳಿಸಲಿಕ್ಕೆ ಬಯಸ್ತಾ ಇತ್ತು. ಅದು ಶೀತಲ ಸಮರದ ಕಾಲ. ನೇರ ಯುದ್ಧಕ್ಕೆ ಬರಲಿಲ್ಲ. ಹೋರಾಟ ಮಾಡ್ತಕ್ಕಂಥ ಗುಂಪಿಗೆ ಅಪಾರ ಪ್ರಮಾಣದ ಅತ್ಯಾಧುನಿಕ ಶಸ್ತ್ರಾಸ್ತ್ರಗಳು ಮತ್ತೆ ಹಣಕಾಸಿನ ನೆರವು. ಪಾಕಿಸ್ತಾನದಲ್ಲಿದ್ದಂತಹ ಸರ್ಕಾರ, ಎಸ್ಪೆಷಲಿ ಜನರಲ್ ಜಿಯಾವುಲ್ ಹಕ್ ಅವರ ಸರ್ಕಾರ, ಆ ಪಾಕಿಸ್ತಾನ ಸರ್ಕಾರದ ಅತಿ ಪ್ರಮುಖ ಅಂಗ ISI ಇಂಟರ್ ಸರ್ವೀಸಸ್ ಇಂಟೆಲಿಜೆನ್ಸ್ ಅಂತಕ್ಕಂಥದ್ದು ರಹಸ್ಯ ಸೈನಿಕ ಗೂಢಚಾರಿ ಸಂಘಟನೆ. ಅದು ಮುಜಾಹಿದೀನ್ ಹೋರಾಟಗಾರರಿಗೆ ಸಾಮಾನ್ಯ ತರಬೇತಿ ಅಲ್ಲ, ಸೈನಿಕ ತರಬೇತಿಯನ್ನು ಕೊಡ್ತಾ ಹೋಯ್ತು, ಅತಿ ಕಠಿಣ ತರಬೇತಿಯನ್ನು. ಹಾಗಾಗಿ ಕಠಿಣ ಸೈನಿಕ ತರಬೇತಿ, ಅಮೆರಿಕ ನೀಡಿದ ಹಣಕಾಸಿನ ನೆರವು ಮತ್ತು ಅತ್ಯಾಧುನಿಕ ಆಯುಧಗಳನ್ನ ಬಳಸಿಕೊಂಡು ದೊಡ್ಡ ಪ್ರಮಾಣದಲ್ಲಿ ಅಂತರ್ಯುದ್ಧವನ್ನ ಮುಂದುವರಿಸ್ತಾ ಹೋದ್ರು ಮುಜಾಹಿದೀನ್ಗಳು. ಹಾಗಾಗಿ ಅವರನ್ನ ನಿಗ್ರಹಿಸೋದಕ್ಕೆ ತರಬೇತಿ ಹೊಂದಿದ ರಷ್ಯನ್ ಸೈನ್ಯಕ್ಕೆ ಸಹ ಸಾಧ್ಯವಾಗಲಿಲ್ಲ. ರಾಕೆಟ್ಗಳನ್ನ ಬಳಸಿದ್ರು, ಹ್ಯಾಂಡ್ ರಾಕೆಟ್ ಲಾಂಚರ್ ಗಳನ್ನ ಬಳಸ್ಕೊಳ್ತಾ ಹೋದ್ರು ದೊಡ್ಡ ಪ್ರಮಾಣದಲ್ಲಿ, ಶೆಲ್ಗಳನ್ನ ಬಳಸ್ಕೊಳ್ತಾ ಹೋದ್ರು ದೊಡ್ಡ ಪ್ರಮಾಣದಲ್ಲಿ, ಬಾಂಬ್ಗಳನ್ನ, ಹ್ಯಾಂಡ್ ಗ್ರನೇಡ್ಗಳನ್ನ ಬಳಸ್ಕೊಳ್ತಾ ಹೋದ್ರು, ಆಟೋಮ್ಯಾಟಿಕ್ ರೈಫಲ್ ಗಳನ್ನ ಬಳಸ್ಕೊಳ್ತಾ ಹೋದ್ರು, AK-47 ಅಂತಹ ಆಟೋಮ್ಯಾಟಿಕ್ ರೈಫಲ್ಗಳನ್ನ. ಕಗ್ಗೊಲೆಯನ್ನು ನಿತ್ಯದ ಒಂದು ವಿಚಾರವಾಗಿ ಮಾರ್ಪಟ್ಟಿದ್ದನ್ನು ಗಮನಿಸ್ತೀವಿ. ಅಪಾರ ಪ್ರಮಾಣದ ಊಹೆಗೆ ನಿಲುಕದ ಹಾನಿ ಆಗ್ತಾ ಹೋಯ್ತು, ಜೀವಹಾನಿ ಮತ್ತು ಆಸ್ತಿ ಹಾನಿ. Civil war caused heavy burden to Russian economy. With a mounting international pressure and great military losses, Gorbachev, the USSR president, announced military withdrawal. It begins on 15th May 1988 and completed on 15th February 1989. Fighting continues and chaos and confusion mounted. In 1992, Mujahideen, with the help of Taliban and Al-Qaeda, deposed Najibullah and captured power. ನೋಡಿ, ಕಮ್ಯುನಿಸ್ಟ್ ಆಡಳಿತದ ಅಂತ್ಯದ ಬಗೆಗೆ ಮಾಹಿತಿ ಇಲ್ಲಿ ದೊರಕ್ತಾ ಇದೆ. ಸಿವಿಲ್ ವಾರ್ ಮುಂದುವರಿತಲೇ ಹೋಯಿತು, ಅಂತರ್ಯುದ್ಧ ಮುಂದುವರಿತಲೇ ಹೋಯಿತು. ಅಫ್ಘಾನ್ ಕಮ್ಯುನಿಸ್ಟ್ ಸರ್ಕಾರ, ಅದಕ್ಕೆ ಬೆಂಬಲವಾಗಿ ರಷ್ಯನ್ ಸೈನ್ಯ ಹೋರಾಟ ಮಾಡ್ತಾ ಇದ್ರೆ, ಅದಕ್ಕೆ ವಿರುದ್ಧವಾಗಿ ಮುಜಾಹಿದೀನ್ ಇಸ್ಲಾಮಿಕ್ ಧರ್ಮಯುದ್ಧ ಹೋರಾಟಗಾರರು ಹೋರಾಟವನ್ನ ಮಾಡ್ತಾ ಹೋದ್ರು. ಅವರಿಗೆ ಅಮೆರಿಕದ ಬೆಂಬಲ ಮತ್ತೆ ಪಾಕಿಸ್ತಾನದ ಸೈನಿಕ ತರಬೇತಿ ದೊರಕ್ತಾ ಹೋಯ್ತು ಅನ್ನೋದನ್ನ ನಾವು ಗಮನಿಸ್ತಾ ಹೋಗ್ತೀವಿ. ಆದ್ರೆ ನಿರಂತರವಾದ ದಶಕಗಳ ಕಾಲದ ಹೋರಾಟದಿಂದಾಗಿ ರಷ್ಯಾ ಮಿತಿಯಿಲ್ಲದ ಆರ್ಥಿಕ ಹಾನಿಯನ್ನ ಅನುಭವಿಸ್ತು. ಜೊತೆನಲ್ಲಿ ಲೆಕ್ಕವಿಲ್ಲದಷ್ಟು ರಷ್ಯನ್ ಸೈನಿಕರು ಸಹ ಸಾವನ್ನ ಕಾಣ್ತಾ ಹೋದ್ರು, ಅದಕ್ಕಿಂತ ಹೆಚ್ಚಿನ ಪ್ರಮಾಣದಲ್ಲಿ ಗಾಯಗೊಳ್ತಾ ಹೋದ್ರು. ರಷ್ಯಾದ ಆಂತರಿಕ ವಿಭಾಗಗಳಲ್ಲಿ ಈ ಒಂದು ರಷ್ಯನ್ ಚಟುವಟಿಕೆಗಳ ವಿರುದ್ಧ
ವಿರೋಧ ವ್ಯಕ್ತವಾಗ್ತಾ ಹೋಯಿತು. ಜೊತೆಯಲ್ಲಿ ವಿಶ್ವಸಂಸ್ಥೆ ಒತ್ತಡವನ್ನ ಹಾಕ್ತಾ ಹೋಯಿತು. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಒತ್ತಡ ಹೆಚ್ಚಾಗ್ತಾ ಹೋಯಿತು. ಸುಧಾರಣವಾದಿ ಅಧ್ಯಕ್ಷರು ರಷ್ಯಾದಲ್ಲಿ ಇದ್ದಿದ್ದು ಗೋರ್ಬಚೇವ್ ಅವರು ಕೊನೆಗೆ ಅಫ್ಘಾನಿಸ್ತಾನದಿಂದ ಕಮ್ಯುನಿಸ್ಟ್ ಸೈನ್ಯವನ್ನ ಹಿಂದೆ ಕರೆಸ್ಕೊಳ್ತಕ್ಕಂಥ ನೀತಿಯನ್ನ ಪ್ರಕಟಿಸಿದ್ರು. ಅಫ್ಘಾನಿಸ್ತಾನದಿಂದ ಸೈನಿಕ ತೆರವು, ರಷ್ಯನ್ ಸೈನ್ಯದ ತೆರವು 1988ರ ಮೇ ತಿಂಗಳ 15ನೇ ತಾರೀಕು ಪ್ರಾರಂಭವಾಗಿ 1989ರ ಫೆಬ್ರವರಿ 15ನೇ ತಾರೀಕು ಮುಕ್ತಾಯವಾಯಿತು. ಅಂದ್ರೆ ಫೆಬ್ರವರಿ 15ನೇ ತಾರೀಕಿನ ನಂತರ ಅಫ್ಘಾನಿಸ್ತಾನದಲ್ಲಿ ಯಾವುದೇ ಒಂದು ರಷ್ಯನ್ ಸೈನಿಕರು ಅಥವಾ ಕಮ್ಯುನಿಸ್ಟ್ ಸೈನಿಕರು ಇಲ್ದಲೆ ಹೋದಂತಹ ಅಂಶವನ್ನ ನಾವು ಗಮನಿಸ್ತಾ ಹೋಗ್ತಕ್ಕಂಥದ್ದು. ಅದಾದ ಬಳಿಕ ಏನಾಯ್ತು ಅಂದ್ರೆ ಹೋರಾಟ ಮುಕ್ತಾಯವನ್ನೇನು ಹೊಂದಲಿಲ್ಲ. ಬದಲಾಗಿ ಸಿವಿಲ್ ವಾರ್ ಮುಂದುವರಿತಲೇ ಹೋಯ್ತು. ಕಮ್ಯುನಿಸ್ಟ್ ಆಡಳಿತ ಕೊನೆಗೊಂದಕ್ಕೆ ಅಂತರ್ಯುದ್ಧವೇನು ಮುಕ್ತಾಯವಾಗಲಿಲ್ಲ. ಯಾಕಂದ್ರೆ ಕಮ್ಯುನಿಸ್ಟ್ ಸರ್ಕಾರ ಬೀಳ್ತಿದ್ದ ಹಾಗೆ ಇನ್ನಷ್ಟು ಗೊಂದಲಗಳು, ಕನ್ಫ್ಯೂಷನ್, ಚಾವೋಸ್, ಗೊಂದಲಗಳು, ಅರಾಜಕ ಪರಿಸ್ಥಿತಿ, ಅನಾಯಕತ್ವ ಮುಂದುವರಿತಾ ಹೋಯ್ತು. 1992ನೇ ವರ್ಷದಲ್ಲಿ ಈಗ ಸೋವಿಯತ್ ನೆರವೂ ಇಲ್ಲದೆ ಇದ್ದಂತಹ ಅಧ್ಯಕ್ಷ, ಕಮ್ಯುನಿಸ್ಟ್ ಕೊನೆಯ ಅಧ್ಯಕ್ಷ ಡಾಕ್ಟರ್ ನಜೀಬುಲ್ಲಾ ಅವರನ್ನ ಮುಜಾಹಿದ್ದೀನರು ಬಂಧಿಸ್ತಕ್ಕಂಥ ಕೆಲಸ ಮಾಡಿದ್ರು. ಮುಜಾಹಿದ್ದೀನರಿಗೆ ತಾಲಿಬಾನರು ಮತ್ತು ಅಲ್ ಖೈದಾಗಳ ನೆರವು ಸಹ ಈ ವೇಳೆಯಲ್ಲಿ ಸಿಕ್ಕಿತ್ತು. ಹಾಗಾಗಿ 1978ರಲ್ಲಿ ಪ್ರಾರಂಭವಾದ ಅಫ್ಘಾನಿಸ್ತಾನದ ಕಮ್ಯುನಿಸ್ಟ್ ಆಡಳಿತ ಭಾರಿ ವಿರೋಧವನ್ನ, ಅಂತರ್ಯುದ್ಧವನ್ನ ಎದುರಿಸಿ ಅಂತಿಮವಾಗಿ 1992ರಲ್ಲಿ ತನ್ನ ಅಂತ್ಯವನ್ನ ಕಂಡಿದ್ದನ್ನ ನಾವು ಕಾಣ್ತೀವಿ. ಯಾರು ಹಾಗಾದ್ರೆ ಹೋರಾಟದ ಪ್ರಮುಖ ನಾಯಕರುಗಳಾಗಿದ್ದವರು, ಈ ಅಂತರ್ಯುದ್ಧದ ಪ್ರಮುಖ ನಾಯಕರಾಗಿದ್ದವರು ಅಂತ ಹೇಳಿ ನೋಡ್ಲಿಕ್ಕೆ ಹೋದ್ರೆ ಗುಲ್ಬುದ್ದೀನ್ ಹಿಕ್ಮತ್ಯಾರ್, ಅಬ್ದುಲ್ ರಶೀದ್ ದೋಸ್ತಮ್, ಅಹಮದ್ ಶಾ ಮಸೂದ್. ಅಹಮದ್ ಶಾ ಮಸೂದ್ ಅನ್ನ ಲಯನ್ ಆಫ್ ಪಂಜ್ಶೀರ್ ಅಂತ ಕರೀತಾರೆ. ಬುರ್ಹಾನುದ್ದೀನ್ ರಬ್ಬಾನಿ, ಜಲಾಲುದ್ದೀನ್ ಹಕ್ಕಾನಿ, ಕೆಲವು ನಾಯಕರುಗಳು ಇವು. ಇಂಥ ನೂರಾರು ನಾಯಕರುಗಳು ಅಫ್ಘಾನ್ ಅಂತರ್ಯುದ್ಧದಲ್ಲಿ ಪಾಲ್ಗೊಂಡಿದ್ದು. ಇವರು ಅತಿ ಪ್ರಮುಖರು. ಅಗೈನ್ ರಿಮೈಂಡ್: ಗುಲ್ಬುದ್ದೀನ್ ಹಿಕ್ಮತ್ಯಾರ್, ಅಬ್ದುಲ್ ರಶೀದ್ ದೋಸ್ತಮ್, ಅಹಮದ್ ಶಾ ಮಸೂದ್, ಬುರ್ಹಾನುದ್ದೀನ್ ರಬ್ಬಾನಿ, ಜಲಾಲುದ್ದೀನ್ ಹಕ್ಕಾನಿ. ಇವ್ರ ಜೊತೆಗೆ ಒಸಾಮಾ ಬಿನ್ ಲಾಡೆನ್ ಸಹ ಸೇರ್ಕೊಳ್ತಾರೆ. ಈಗ ಎರಡನೇ ಹಂತವನ್ನ ಗಮನಿಸ್ತೀವಿ. ಮುಜಾಹಿದ್ದೀನ್ ಹಂತ. ಇದು ಮುಜಾಹಿದ್ದೀನ್ ಆಳ್ವಿಕೆಯ ಕಾಲ ಅಂತಕ್ಕಂಥದ್ದು. It is from 1992 to 1996. In the meantime, Mujahideen established interim government in Pakistan in 1992. Sigbatullah Mujaddidi headed the government. The real power lies in the hands of Mujahideen Military Council. It's called as junta, military junta. It enforced strict Islamic rule like women to wear burqa compulsorily, men to have beard, Islamic beard, wear Islamic type of caps, Islamic type of draperies they should wear, compulsorily participate in 5-time namaz, so on and so forth. ನೋಡಿ, ಆದಂಥ ಬೆಳವಣಿಗೆ ಇದು ಮುಜಾಹಿದ್ದೀನ್ ಕಾಲದಲ್ಲಿ. ಮುಜಾಹಿದ್ದೀನ್ ಕಾಲ 1992ರಿಂದ 96. ನಾವು 94 ಅಂತ ಯಾಕೆ ಇಲ್ಲಿ ಹಾಕಿದೀವಿ ಅಂದ್ರೆ 92ರಿಂದ 94ರವರೆಗೆ ಒಂದು ರೀತಿ ಗೊಂದಲ ಮುಂದುವರಿತಲೇ ಹೋಯ್ತು, ಅನಾಯಕತ್ವ ಮುಂದುವರಿತಾ ಹೋಯ್ತು. ಇಂಟ್ರಿಮ್ ಸರ್ಕಾರ ಅಷ್ಟೇ ಇದ್ದದ್ದು, ತಾತ್ಕಾಲಿಕ ಸರ್ಕಾರ. ಆ ತಾತ್ಕಾಲಿಕ ಸರ್ಕಾರದ ನಾಯಕತ್ವವನ್ನು ವಹಿಸಿಕೊಂಡಿದ್ದು ಸಿಗ್ಬತುಲ್ಲಾ ಮುಜದ್ದೀದಿ ಅಂತಕ್ಕಂಥ ವ್ಯಕ್ತಿ. ಆದ್ರೆ ಆ ವ್ಯಕ್ತಿ ಅಫ್ಘಾನಿಸ್ತಾನಕ್ಕೆ ಯಾವತ್ತೂ ಬರಲೇ ಇಲ್ಲ. ಪಾಕಿಸ್ತಾನದಲ್ಲಿದ್ದಂತಹ ಮದ್ರಸಾ ಒಂದರ ಮುಖ್ಯಸ್ಥರವರು, ಧಾರ್ಮಿಕ ನಾಯಕರು, ಧಾರ್ಮಿಕ ಗುರುಗಳು, ಅವರ ಹೆಸರಿನಲ್ಲಿ ಸರ್ಕಾರ ಸ್ಥಾಪನೆಯಾದದ್ದು. ನಿಜವಾದ ಅಧಿಕಾರ ಉಳ್ಕೊಂಡಿದ್ದು ಅಫ್ಘಾನಿಸ್ತಾನದಲ್ಲಿ ಹೋರಾಟವನ್ನ ಮಾಡ್ತಾ ಇದ್ದಂತಹ ಮಿಲಿಟರಿ ನಾಯಕರುಗಳ ಒಂದು ಕೌನ್ಸಿಲ್ ಅಥವಾ ಸಭೆಯಲ್ಲಿ, ಮಿಲಿಟರಿ ಜುಂಟಾದಲ್ಲಿ ಎಲ್ಲ ಬಣಗಳ ಮಿಲಿಟರಿ ನಾಯಕರು ಇದ್ದಂತಹ ಒಂದು ಕೇಂದ್ರೀಯ ಸಂಘಟನೆಯನ್ನ ರೂಪಿಸ್ಕೊಂಡಿದ್ರು. ಆ ಸಂಘಟನೆ ಆಡಳಿತವನ್ನ ನಡೆಸ್ತಾ ಹೋಯ್ತು ಮುಜದ್ದೀದಿ ಹೆಸರಿನಲ್ಲಷ್ಟೇ. ಇಟ್ ಎನ್ಫೋರ್ಸ್ ಸ್ಟ್ರಿಕ್ಟ್ ಮಿಲಿಟರಿ ರೂಲ್ಸ್ ಲೈಕ್, ನಾವು ಗಮನಿಸಿದ್ವಿ
ಕಠಿಣವಾದ ಇಸ್ಲಾಮಿಕ್ ಕಾಯ್ದೆಗಳನ್ನ, ನಿಯಮಾವಳಿಗಳನ್ನ ಸರ್ಕಾರ, ಈಗ ಮುಜಾಹಿದೀನ್ ಸರ್ಕಾರ ಜಾರಿಗೆ ತರ್ತಾ ಹೋಯ್ತು. ಮಹಿಳೆಯರು ಕಡ್ಡಾಯವಾಗಿ ಬುರ್ಖಾವನ್ನ ಹಾಕೊಳ್ಳೇಬೇಕು. ಮಹಿಳೆಯರು ಹೊರಗೆ ಹೋಗ್ಬೇಕಾದ್ರೆ ಪುರುಷರ ಜೊತೆನಲ್ಲಿ, ವಯಸ್ಕರ ಪುರುಷರ ಜೊತೆನಲ್ಲೇ ಹೋಗ್ಬೇಕು, ಒಂಟಿಯಾಗಿ ಓಡಾಡೋ ಹಾಗಿಲ್ಲ. ಮಹಿಳೆಯರಿಗೆ ವಿದ್ಯಾಭ್ಯಾಸ ಬೇಡ, ಮಹಿಳೆಯರು ಉದ್ಯೋಗಕ್ಕೆ ಬರೋ ಹಾಗಿಲ್ಲ. ಪುರುಷರು ಅಷ್ಟೇನೆ ಕಡ್ಡಾಯವಾಗಿ ಇಸ್ಲಾಮಿಕ್ ವಿಧಿವಿಧಾನಗಳನ್ನು ಅನುಸರಿಸಬೇಕು. ಇಸ್ಲಾಮಿಕ್ ಶೈಲಿನಲ್ಲಿ ಗಡ್ಡವನ್ನು ಬಳಸಬೇಕು. ಯಾಕಂದ್ರೆ ಕಮ್ಯುನಿಸ್ಟ್ ಆಡಳಿತದ ಕಾಲದಲ್ಲಿ ಆಧುನಿಕ ಶೈಲಿಯ ಒಂದು ಜೀವನ ಶೈಲಿಯನ್ನ ಅನುಸರಿಸೋದಕ್ಕೆ ಸಾಕಷ್ಟು ಜನ ಪ್ರಯತ್ನ ಪಟ್ಟಿದ್ರು. ಈಗ ಅದನ್ನ ಕಿತ್ತು ಹಾಕಿದ್ರು. ಗಡ್ಡವನ್ನು ಬೆಳೆಸಬೇಕು. ಕ್ಯಾಪ್ಗಳನ್ನ ತಲೆಯ ಮೇಲೆ ಇಸ್ಲಾಮಿಕ್ ಟೈಪ್ ಕ್ಯಾಪ್ಗಳನ್ನ ಹಾಕೊಳ್ಬೇಕು. ಇಸ್ಲಾಮಿಕ್ ಟೈಪ್ ನಲ್ಲಿ ಇರ್ತಕ್ಕಂಥ ದೊಗಲೆಯಾದ ಬಟ್ಟೆಯನ್ನೇ ಹಾಕೊಳ್ಬೇಕು. ಕಡ್ಡಾಯ, ಇದು ಕಡ್ಡಾಯ. 5 ಬಾರಿಯ ನಮಾಜ್ಗಳಲ್ಲಿ, ಮಸೀದಿಗಳಲ್ಲಿ ಗುಂಪುಗೂಡಿ ಏನು ನಮಾಜ್ ಅನ್ನ ಮಾಡ್ತಾರೆ ಒಟ್ಟು ಸೇರಿ, ಆ ತರಹದ ನಮಾಜ್ ನಲ್ಲಿ ಕಡ್ಡಾಯವಾಗಿ ಪಾಲ್ಗೊಳ್ಬೇಕು. ಅದನ್ನ ನೋಡ್ಕೊಳ್ಳಿಕ್ಕೆ ಪೊಲೀಸ್ನವರಿಗೆ ಅಧಿಕಾರ ಕೊಟ್ಟಿದ್ರು. ಯಾರು ಬರೋದಿಲ್ಲ. ಹಳ್ಳಿಗಳಲ್ಲಿ ಎಳ್ಕೊಂಡು ಹೋಗಿ ಅವರಿಗೆ ಶಿಕ್ಷೆ ಕೊಡ್ತಕ್ಕಂಥ ಕೆಲಸ ಮಾಡಿದ್ರು. ಅತಿ ಕಠಿಣ ಒಂದು ನಿಯಮಾವಳಿಗಳು. Gulbuddin Hekmatyar and Abdul Rashid Dostum continued civil war. In 1994, Burhanuddin Rabbani, ಆತ ಒಬ್ಬ professor of Islamic laws, Burhanuddin Rabbani and Gulbuddin Hekmatyar came to power as president and prime minister. They show less interest in Islamization. ನೋಡಿ, 1994ರಲ್ಲಿ ಹೊಸ ಸರ್ಕಾರ ಬಂತು. ಇದು ಮುಜಾಹಿದೀನ್ ಸರ್ಕಾರನೇ. ಮೂಲತಃ ಇವರು ಮುಜಾಹಿದೀನ್ ಹೋರಾಟಗಾರರು. ದೇಶದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿದ್ದು ಬುರ್ಹಾನುದ್ದೀನ್ ರಬ್ಬಾನಿಯವರು. ದೇಶದ ಪ್ರಧಾನಮಂತ್ರಿಯಾಗಿ ಅಧಿಕಾರವನ್ನು ವಹಿಸಿಕೊಂಡಿದ್ದು ಗುಲ್ಬುದ್ದೀನ್ ಹೆಕ್ಮತ್ಯಾರ್ ಅವರು. ಆದರೆ ಹೆಕ್ಮತ್ಯಾರ್ ಮತ್ತೆ ಬುರ್ಹಾನುದ್ದೀನ್ ರಬ್ಬಾನಿ ಪರಸ್ಪರ ವಿರೋಧಿ ಗುಂಪಿನ ನಾಯಕರುಗಳು. ಹಾಗಾಗಿ ದೇಶದ ಅಧ್ಯಕ್ಷ ಮತ್ತು ದೇಶದ ಪ್ರಧಾನಿಯ ನಡುವೆ ಯಾವುದೇ ಹೊಂದಾಣಿಕೆ ಇರಲಿಲ್ಲ. ಇನ್ಫ್ಯಾಕ್ಟ್ ಅಧ್ಯಕ್ಷ ರಬ್ಬಾನಿ ಕಾಬೂಲ್ನಲ್ಲಿ ಇದ್ರೆ ಈ ಒಂದು ಪ್ರಧಾನಮಂತ್ರಿ ಕಾಬೂಲ್ಗೆ ಯಾವತ್ತೂ ಬರಲೇ ಇಲ್ಲ. ಅವರು ಕಾಂದಹಾರ್ನಲ್ಲಿ ಮತ್ತೆ ಇತರ ನಗರಗಳಲ್ಲಿ ಇದ್ದುಕೊಂಡೇ ತಮ್ಮ ಅಧಿಕಾರವನ್ನ ಚಲಾವಣೆ ಮಾಡ್ತಾ ಹೋದದ್ದು. ಹಾಗಾಗಿ ಪರಸ್ಪರ 2 ಧ್ರುವಗಳ ರೀತಿಯಲ್ಲಿ 2 ಶಕ್ತಿ ಕೇಂದ್ರಗಳನ್ನ ರೂಪಿಸಿಕೊಂಡು ಬುರ್ಹಾನುದ್ದೀನ್ ರಬ್ಬಾನಿ ಮತ್ತು ಗುಲ್ಬುದ್ದೀನ್ ಹೆಕ್ಮತ್ಯಾರ್ ಆಡಳಿತವನ್ನು ನಡೆಸ್ತಾ ಹೋದ್ರು. ಸಿವಿಲ್ ವಾರ್ ಮುಂದುವರಿತಲೇ ಹೋಯ್ತು, ಅಂತರ್ಯುದ್ಧ ಮುಂದುವರಿತಲೇ ಹೋಯ್ತು. ಇವರ 2 ವರ್ಷಗಳ ಆಳ್ವಿಕೆಯ ಕಾಲದಲ್ಲಿ ಯಾವುದೇ ಪ್ರಗತಿ ಅಥವಾ ಶಾಂತಿ ಸ್ಥಾಪನೆಯಾಗಲಿಲ್ಲ. ನೆಕ್ಸ್ಟ್ ಕಮ್ಸ್ ದಿ ತಾಲಿಬಾನ್ ರೆಜಿಮ್ ಫ್ರಮ್ 1996 to 2001. Talib means students of higher Islamic studies at madrasas. Madrasas were the higher educational institutions of Islamic studies. They were like Islamic universities. Well, Talib means the students of higher Islamic studies. Taliban is a fundamentalist movement of Sunni Islamic students who studied at madrasas in Pakistan. Taliban, with the support of Osama bin Laden's Al-Qaeda, formed totalitarian government in 1996. Mullah Muhammad Omar became president of Afghanistan. ನೋಡಿ, ತಾಲಿಬಾನ್ ಆಳ್ವಿಕೆಯ ಕಾಲಾವಧಿಯ ಬೆಳವಣಿಗೆಯನ್ನು ಗಮನಿಸ್ತಿದ್ದೀವಿ. 1996ರಿಂದ 2001ರವರೆಗಿನ ಬೆಳವಣಿಗೆ ಇದು. ತಾಲಿಬ್ ಅಂತ ಹೇಳಿದ್ರೆ ಉನ್ನತ ವಿದ್ಯಾಭ್ಯಾಸವನ್ನ ಪಡ್ಕೊಳ್ತಕ್ಕಂಥ ಮುಸ್ಲಿಂ ವಿದ್ಯಾರ್ಥಿಗಳು ಅನ್ನೋ ಅರ್ಥ. ಮುಸ್ಲಿಂ ಧರ್ಮಶಾಸ್ತ್ರದ ವಿದ್ಯಾರ್ಥಿಗಳು. ಉನ್ನತ ವಿದ್ಯಾಭ್ಯಾಸ ಇಸ್ಲಾಂನಲ್ಲಿ ಧರ್ಮಶಾಸ್ತ್ರದ ವಿದ್ಯಾಭ್ಯಾಸನೇ. ಕುರಾನ್, ಹದೀಸ್, ಶರಿಯತ್ ಇವುಗಳನ್ನ ಓದ್ತಕ್ಕಂಥದ್ದು ಪರಿಪೂರ್ಣ ಪ್ರಮಾಣದಲ್ಲಿ. ಈ ತಾಲಿಬ್ಗಳು ಅದರಲ್ಲೂ ಪ್ರಮುಖವಾಗಿ ಪಾಕಿಸ್ತಾನದ ಮದ್ರಸಾಗಳಲ್ಲಿ ಓದಿದಂತಹ ಸುನ್ನಿ ಇಸ್ಲಾಮಿನ ವಿದ್ಯಾರ್ಥಿಗಳು. ಇವರು ಒಂದು ಹೋರಾಟದ ಗುಂಪನ್ನ ಸಂಘಟನೆ ಮಾಡಿಕೊಂಡ್ರು. ನೆನಪಿರ್ಲಿ,
ಇವರು ಯಾರು ಬೇರೆ ದೇಶಗಳಿಂದ ಬಂದವರಲ್ಲ. ಅಫ್ಘಾನಿಸ್ತಾನ್ ಮತ್ತು ಪಾಕಿಸ್ತಾನದ ಸುನ್ನಿ ಮುಸ್ಲಿಂ ವಿದ್ಯಾರ್ಥಿ ಸಂಘಟನೆ ಇದು. ಬಲಯುತವಾದ ಸಂಘಟನೆ ಮಾಡಿಕೊಂಡ್ರು, ಹೋರಾಟಕ್ಕೆ ಮುಂದಾದ್ರು. ಇವರುಗಳಿಗೆ ಅಲ್ ಖೈದಾ, ಒಸಮಾ ಬಿನ್ ಲಾಡೆನ್ನ ಅಲ್ ಖೈದಾ ಸಂಘಟನೆ ಸಪೋರ್ಟ್ ಅನ್ನ ಕೊಡ್ತಾ ಹೋಯ್ತು. ಹಾಗಾಗಿ ಶಸ್ತ್ರಸಜ್ಜಿತ ತಾಲಿಬಾನಿಗಳು ಹೋರಾಟಕ್ಕೆ ಇಳಿದು ಟೊಟಾಲಿಟೇರಿಯನ್ ಗವರ್ನಮೆಂಟ್ ಅನ್ನ, ಎಲ್ಲ ಅಧಿಕಾರವನ್ನ ಕೇಂದ್ರೀಕರಿಸಿಕೊಂಡಿರ್ತಕ್ಕಂಥ ರೀತಿಯ ಸರ್ವಾಧಿಕಾರತ್ವದ ಸರ್ಕಾರವನ್ನ 1996ರಲ್ಲಿ ಸ್ಥಾಪನೆ ಮಾಡಿದ್ರು. ಹೆಕ್ಮತ್ಯಾರ್ ಮತ್ತೆ ಈ ಒಂದು ರಬ್ಬಾನಿ ಸರ್ಕಾರವನ್ನ ಕಿತ್ತಾಕಿ ಹೊಸ ಸರ್ಕಾರ ಅಥವಾ ತಾಲಿಬಾನ್ ಸರ್ಕಾರದ ಅಧ್ಯಕ್ಷನಾಗಿ ಅಧಿಕಾರ ವಹಿಸಿಕೊಂಡಿದ್ದು ಮುಲ್ಲಾ ಮೊಹಮ್ಮದ್ ಒಮರ್ ಅಂತಕ್ಕಂಥ ವ್ಯಕ್ತಿ. ಈತ ಸಹ ದೊಡ್ಡ ಹೋರಾಟಗಾರನೇ. ತಾಲಿಬಾನಿ ಹೋರಾಟದ ಕಾಲದಲ್ಲಿ ಆತ ತನ್ನ ಒಂದು ಕಣ್ಣನ್ನ ಸಹ ಕಳ್ಕೊಂಡಿರ್ತಾನೆ. ಈ ತಾಲಿಬಾನ್ ಗವರ್ನಮೆಂಟ್ ಸ್ಟ್ರಿಕ್ಟ್ ಶರಿಯತ್ ಲಾಸ್ ವರ್ imposed. Afghanistan became Islamic Emirate. It treated women brutally. It destroys everything which is not Islamic. It even destroys Bamiyan Buddha statue, the world's largest statue, a height of 177 feet tall. On September 2001, Ahmad Shah Massoud was assassinated. Ahmad Shah Massoud was the opponent of Taliban government. He was allied with USA. He formed the Northern Alliance with Dostum and fight against the Talibani regime. His main aim was to dethrone Taliban government. Well, ಈ ತಾಲಿಬಾನಿ ಸರ್ಕಾರ ಅಂತಕ್ಕಂಥದ್ದು ಪರಿಪೂರ್ಣವಾಗಿ ಶರಿಯಾ ಕಾನೂನುಗಳನ್ನ ಜಾರಿಗೆ ತಂತು. ಇನ್ನ ಸ್ಪಷ್ಟವಾಗಿ ಹೇಳಬೇಕು ಅಂದ್ರೆ ಪ್ರವಾದಿ ಮೊಹಮ್ಮದರ ಕಾಲದಲ್ಲಿದ್ದಂತಹ ರೀತಿಯ ಇಸ್ಲಾಮಿನ ವ್ಯವಸ್ಥೆಯನ್ನ ಅಫ್ಘಾನಿಸ್ತಾನದಲ್ಲಿ ಜಾರಿಗೆ ತರತಕ್ಕಂಥ, ಕಟ್ಟರ್ ಇಸ್ಲಾಮಿಕ್ ವ್ಯವಸ್ಥೆಯನ್ನ ಜಾರಿಗೆ ತರತಕ್ಕಂತಹ ಕೆಲಸವನ್ನ, ಪ್ರಯತ್ನವನ್ನ ಮಾಡಿದ್ದು. ಮಹಿಳೆಯರನ್ನಂತೂ ಅತ್ಯಂತ ಅಮಾನವೀಯವಾಗಿ ನಡೆಸ್ಕೊಂಡಿದ್ದು. ಸಾವಿರಾರು ಮಂದಿ ಮಹಿಳೆಯರ ಕೊಲೆಯಾಯಿತು. ಮಹಿಳೆಯರನ್ನ, ಚಿಕ್ಕ ವಯಸ್ಸಿನ ಹೆಣ್ಣು ಮಕ್ಕಳನ್ನ ಬಂಧಿಸಿ ಗುಲಾಮರಾಗಿ ಮಾರಾಟ ಮಾಡ್ತಾ ಹೋದ್ರು. ಅವರನ್ನ ಪರಿಪೂರ್ಣವಾಗಿ ಮಹಿಳೆಯರ ಬದುಕು ತೊಂದರೆಗೊಳಗಾಯ್ತು ತಾಲಿಬಾನ್ ಕಾಲಾವಧಿಯಲ್ಲಿ. ಹಾಗೇನೆ ಅದು ಇಸ್ಲಾಂ ಅಲ್ಲದ ಎಲ್ಲವನ್ನೂ ಹಾಳು ಮಾಡಬೇಕು, ದೇಶದಲ್ಲಿರುವ ಇಸ್ಲಾಂ ಅಲ್ಲದ ಎಲ್ಲವನ್ನೂ ನಾಶ ಮಾಡ್ತಕ್ಕಂಥ ಕ್ರಿಯೆಗೆ ಕೈ ಹಾಕ್ತು. ಯಾಕಂದ್ರೆ ಮೂಲಭೂತವಾಗಿ ಅಫ್ಘಾನಿಸ್ತಾನ ಒಂದೊಮ್ಮೆ ಭಾರತಕ್ಕೆ ಸೇರಿದ ಭಾಗ. ಅಲ್ಲಿ ಹಿಂದೂ ಮತ್ತು ಬೌದ್ಧ ಅವಶೇಷಗಳು ದೊಡ್ಡ ಪ್ರಮಾಣದಲ್ಲಿದ್ವು. ದೇವಾಲಯಗಳು, ಸಿಖ್ಖರ ಗುರುದ್ವಾರಗಳು, ಬೌದ್ಧ ಸ್ತೂಪಗಳು, ಸಂಘಾರಾಮಗಳು, ಅವುಗಳ ಅವಶೇಷಗಳು ಎಲ್ಲವನ್ನ ನಾಶ ಮಾಡ್ತಾ ಬಂತು. ಕೊನೆಗೆ ಕಾಬೂಲ್ ಮ್ಯೂಸಿಯಂನಲ್ಲಿ, ರಾಷ್ಟ್ರದ ಮ್ಯೂಸಿಯಂನಲ್ಲಿದ್ದಂತಹ ಪ್ರಾಚೀನ ಇಸ್ಲಾಮಿಕ್ ಅಲ್ಲದ ಸ್ಮರಣಿಕೆಗಳು ಏನಿದ್ವು, ವಿಗ್ರಹಗಳು ಮತ್ತಿತರವು, ಅವುಗಳನ್ನು ನಾಶಪಡಿಸ್ತಾ ಬಂತು. ಬಾಮಿಯಾನ್ ಪ್ರಮುಖ ನಗರ ಅಫ್ಘಾನಿಸ್ತಾನದಲ್ಲಿ. ಬಾಮಿಯಾನ್ ನಗರದ ಹೊರವಲಯದಲ್ಲಿ ಎತ್ತರವಾದ ಬೆಟ್ಟ ಇದೆ, ಬಾಮಿಯಾನ್ ಬೆಟ್ಟ ಅಂತಲೇ ಕರೀತಾರೆ. ಗಾಂಧಾರ ವಾಸ್ತುಕಲೆಯ ಕೇಂದ್ರ ಅದು ಬಾಮಿಯಾನ್ ಸಹ. ಅಲ್ಲಿ ಬೆಟ್ಟದ ಒಂದು ಭಾಗವನ್ನೇ, ಪಾರ್ಶ್ವವನ್ನೇ ಬಳಸ್ಕೊಂಡು 177 ಅಡಿ ಎತ್ತರದ, ಜಗತ್ತಿನಲ್ಲೇ ಅತಿ ಎತ್ತರದ ಬುದ್ಧ ವಿಗ್ರಹವನ್ನ ಕೆತ್ತಿದ್ರು ಪ್ರಾಚೀನ ಕಾಲದಲ್ಲಿ. ಆ ಬುದ್ಧ ವಿಗ್ರಹವನ್ನ ಸಹ ಮಿಲಿಟರಿಯನ್ನ ಬಳಸ್ಕೊಂಡು, ಫಿರಂಗಿಗಳನ್ನ ಬಳಸ್ಕೊಂಡು, ರಾಕೆಟ್ಗಳನ್ನ ಬಳಸಿ ಉಡಾಯಿಸ್ತಕ್ಕಂಥ ಕೆಲಸ ಮಾಡಿದ್ರು. ಇಡೀ ಜಗತ್ತು ಅದನ್ನ ವಿರೋಧಿಸ್ತು, ಆದ್ರೆ ತಾಲಿಬಾನಿಗಳು ಕೇಳಿಲ್ಲ. ಜಪಾನ್ ಅಫ್ಘಾನಿಸ್ತಾನದ ಕೇಳಿದಷ್ಟು ಹಣ ಕೊಡ್ತೀವಿ, ಆ ಬುದ್ಧ ವಿಗ್ರಹವನ್ನು ಒಡೆದಾಕ್ಬೇಡಿ ಅಂತ ಹೇಳ್ತು. ಕೇಳಲಿಲ್ಲ. ಯಾವುದು ಮುಸ್ಲಿಂ ಅಲ್ವೋ ಅದು ಯಾವುದು ಮುಸ್ಲಿಂ ರಾಷ್ಟ್ರ ಅಫ್ಘಾನಿಸ್ತಾನದಲ್ಲಿ ಇರಬಾರ್ದು ಅಂತಕ್ಕಂಥ ಕಟ್ಟರ್ ನೀತಿ. ಸಾವಿರಾರು ಹಿಂದೂಗಳು, ಸಿಖ್ಖರು, ಬೌದ್ಧರು, ಕ್ರಿಶ್ಚಿಯನ್ನರು ಎಲ್ಲರ ಕೊಲೆ ಆಗ್ತಾ ಹೋಯ್ತು.
2001ನೇ ವರ್ಷದ ಸೆಪ್ಟೆಂಬರ್ ತಿಂಗಳಿನಲ್ಲಿ ತಾಲಿಬಾನಿನ ವಿರುದ್ಧವಾಗಿ ಹೋರಾಟ ಮಾಡ್ತಾ ಇದ್ದಂತಹ ಪಂಜಶೀರ್ನ ಸಿಂಹ ಅನ್ನಿಸ್ಕೊಂಡಿದ್ದಂತಹ ಅಹಮದ್ ಶಾ ಮಸೂದ್ ಸಹ ಕೊಲೆಯಾದ. ಮುಂದೆ ನಾವು ಗಮನಿಸೋದು ಪೋಸ್ಟ್ ತಾಲಿಬಾನ್ ರೆಜೀಮ್ ಅಂತಕ್ಕಂಥದ್ದನ್ನ. ಪೋಸ್ಟ್ ತಾಲಿಬಾನ್ ರೆಜೀಮ್ ಆಫ್ಟರ್ 2001. After the terrorist attack on World Trade Center in USA on September 11, 2001, USA demanded Afghan government to hand over Osama bin Laden. Osama bin Laden was the prime suspect of 9/11 attacks on USA. When the demand was rejected, US launched Operation Enduring Freedom in October 2001. Talibanis lost power and interim government was established under Hamid Karzai. ನೋಡಿ, ತಾಲಿಬಾನ್ ಯಾವಾಗ ಈ ರೀತಿ ಹುಚ್ಚಾದ ಆಡಳಿತವನ್ನ ಪ್ರಾರಂಭ ಮಾಡ್ಕೊಳ್ತಾ ಹೋಯ್ತೋ ಅದು ಅಷ್ಟಕ್ಕೆ ನಿಲ್ಲಿಸಲಿಲ್ಲ. 2001ನೇ ವರ್ಷದ ಸೆಪ್ಟೆಂಬರ್ ತಿಂಗಳ 9ನೇ ತಾರೀಕು ತಾಲಿಬಾನ್ ಅಲ್ ಖೈದಾ ಗುಂಪು, ನೋಡಿ, ಅಲ್ ಖೈದಾ ಗುಂಪಿನ ಆರಂಭದ ಹಂತದಲ್ಲಿ ಅಮೆರಿಕ ಅದಕ್ಕೆ ದೊಡ್ಡ ಪ್ರಮಾಣದಲ್ಲಿ ನೆರವನ್ನ ಕೊಟ್ಟಿತ್ತು, ಹಣಕಾಸು ಮತ್ತೆ ಶಸ್ತ್ರಾಸ್ತ್ರ ನೆರವನ್ನ ಕೊಟ್ಟಿತ್ತು. ಈಗ ಅದೇ ಅಲ್ ಖೈದಾ ಗುಂಪು ಒಸಾಮಾ ಬಿನ್ ಲಾಡೆನ್ ಅಮೆರಿಕ ವಿರೋಧಿ ನೀತಿಯನ್ನ ಬೆಳೆಸ್ಕೊಂಡಿದ್ದ. ಅಮೆರಿಕಕ್ಕೆ ಪಾಠ ಕಲಿಸ್ತೀನಿ ಅನ್ನೋ ರೀತಿಯಲ್ಲಿ ಅಮೆರಿಕದ ವಿಮಾನಗಳನ್ನೇ ಅಲ್ ಖೈದಾದವರು ಹೈಜಾಕ್ ಮಾಡಿ ವರ್ಲ್ಡ್ ಟ್ರೇಡ್ ಸೆಂಟರ್ಗೆ ಅದನ್ನ ಡಿಕ್ಕಿ ಹೊಡೆಸಿದ್ರು. ಆ ಘಟನೆಯಲ್ಲಿ ವರ್ಲ್ಡ್ ಟ್ರೇಡ್ ಸೆಂಟರ್ನ 2 ಬೃಹತ್ ಬಹು ಅಂತಸ್ತಿನ ಕಟ್ಟಡಗಳು, ಟ್ವಿನ್ ಟವರ್ಸ್ ಅಂತ ಕರಿತೀವಿ, ನೆಲಸಮಾದ್ವು. ಗ್ರೌಂಡ್ ಝೀರೋ ಅಂತ ಕರೀತಾರೆ ಇವತ್ತು ಅದನ್ನ. ಸ್ಥಳದಲ್ಲೇ 6,000 ಮಂದಿ ಸತ್ತದ್ದು, ಸಾವಿರಾರು ಮಂದಿ ಗಾಯಗೊಂಡ್ರು, ಲೆಕ್ಕಕ್ಕೆ ಸಿಗದಷ್ಟು ಸಂಪತ್ತು ಹಾನಿಯಾದದ್ದು. ಅಮೆರಿಕದ ಇತಿಹಾಸದಲ್ಲೇ ಮೊದಲ ಬಾರಿಗೆ ಇಂಥದೊಂದು ಭೀಕರ ಘಟನೆ ನಡೆದದ್ದು. ಜಗತ್ತಿನ ಸೂಪರ್ ಪವರ್ ಅಂತ ಹೇಳಿ ಮೆರಿತಾ ಇದ್ದಂತಹ ಅಮೆರಿಕ ತಲೆ ತಗ್ಗಿಸಿ ನಿಂತ್ಕೊಳ್ಬೇಕಾಯ್ತು. ಅಮೆರಿಕಕ್ಕೆ ತಡ್ಕೊಳ್ಳಾರದ ಆಘಾತವನ್ನ ಉಂಟು ಮಾಡಿದ ಘಟನೆ ಅದು. ಇನ್ನೂ 2 ವಿಮಾನಗಳನ್ನ ಅವರು ನುಗ್ಗಿಸ್ಲಿಕ್ಕೆ ಬಯಸಿದ್ರು. ಅಮೆರಿಕದ ವೈಟ್ ಹೌಸ್ಗೆ ಮತ್ತೆ ಪೆಂಟಗಾನ್, ಅಮೆರಿಕದ ಮಿಲಿಟರಿ ಶಕ್ತಿ ಕೇಂದ್ರ ಪೆಂಟಗಾನ್ ಮೇಲೆ ನುಗ್ಗಿಸ್ಲಿಕ್ಕೆ, ಆದ್ರೆ ಅದು ವಿಫಲವಾಗಿತ್ತು ಅದೃಷ್ಟವಶಾತ್. ಯಾವಾಗ ತನ್ನ ರಾಷ್ಟ್ರದ ಮೇಲೆ ಈ ಅಲ್ ಖೈದಾ ದಾಳಿಯನ್ನ ನಡೆಸ್ತೋ, ಭಯೋತ್ಪಾದಕ ದಾಳಿಯನ್ನ, ಅಮೆರಿಕ ಅಲ್ ಖೈದಾದ ನಾಯಕ ಒಸಾಮಾ ಬಿನ್ ಲಾಡೆನ್ ಅನ್ನ ತಮಗೆ ಒಪ್ಪಿಸ್ಬೇಕು ಅಂತ ಹೇಳಿ ಅಫ್ಘಾನಿಸ್ತಾನದ ತಾಲಿಬಾನ್ ಸರ್ಕಾರಕ್ಕೆ ಒತ್ತಾಯವನ್ನ ಮಾಡಿತು, ಆಗ್ರಹವನ್ನ ಮಾಡಿತು. ಯಾಕಂದ್ರೆ ತಾಲಿಬಾನ್ ಸರ್ಕಾರದ ಅತಿಥಿಯಾಗಿ ಒಸಾಮಾ ಬಿನ್ ಲಾಡೆನ್ ಅಫ್ಘಾನಿಸ್ತಾನದಲ್ಲಿ ಉಳ್ಕೊಂಡಿದ್ದ. ಆದ್ರೆ ಅದಕ್ಕೆ ಒಪ್ಪಿಗೆಯನ್ನ ಕೊಡ್ಲಿಲ್ಲ ಮುಲ್ಲಾ ಮೊಹಮ್ಮದ್ ಒಮರ್ನ ಸರ್ಕಾರ. ಮುಲ್ಲಾ ಮೊಹಮ್ಮದ್ ಒಮರ್ ಮತ್ತೆ ಒಸಾಮಾ ಬಿನ್ ಲಾಡೆನ್ ಈಗ ಬಂಧುಗಳು ಆಗಿದ್ರು. ಒಸಾಮಾ ಬಿನ್ ಲಾಡೆನ್ ಮಗಳನ್ನ ಮುಲ್ಲಾ ಮೊಹಮ್ಮದ್ ಒಮರ್ ವಿವಾಹ ಮಾಡ್ಕೊಂಡಿದ್ದ. ಮುಲ್ಲಾ ಮೊಹಮ್ಮದ್ ಒಮರ್ನ ಮಗಳನ್ನ ಒಸಾಮಾ ಬಿನ್ ಲಾಡೆನ್ ಸಹ ವಿವಾಹ ಮಾಡ್ಕೊಂಡಿದ್ದ. ವಿವಾಹಕ್ಕಿಂತ ಹೆಚ್ಚಿನದಾಗಿ ಧರ್ಮ ಅವರಿಬ್ಬರನ್ನ ಬಂಧಿಸಿದ್ದದ್ದು. ಯಾವಾಗ ಒಸಾಮಾ ಬಿನ್ ಲಾಡೆನ್ ಒಪ್ಪಿಸ್ಕೊಡೋದಕ್ಕೆ ತಾಲಿಬಾನ್ ಸರ್ಕಾರ ಒಪ್ಲಿಲ್ವೋ, ಅಮೆರಿಕ ಅಕ್ಟೋಬರ್ 2001ರಲ್ಲಿ ಅಫ್ಘಾನಿಸ್ತಾನದ ಮೇಲೆ ಆಕ್ರಮಣವನ್ನು ನಡೆಸಿತು. ಅದನ್ನ ಆಪರೇಷನ್ ಎಂಡ್ಯೂವರ್ ಫ್ರೀಡಮ್ ಅಂತ ಹೇಳಿ ಕರೆದದ್ದು. ಅಮೆರಿಕದ ದೈತ್ಯ ಶಕ್ತಿಯ ಎದುರಿಗೆ ಅಫ್ಘಾನಿಸ್ತಾನದ ತಾಲಿಬಾನ್ ಶಕ್ತಿ ಏನು ಮಾಡ್ಲಿಕ್ಕಾಗ್ಲಿಲ್ಲ. ಜೊತೆಗೆ ಅಂತರ್ಯುದ್ಧ ಸಹ ಮುಂದುವರಿತಲೇ ಇದ್ದದ್ದು. ಹಾಗಾಗಿ ತಾಲಿಬಾನ್ ಸರ್ಕಾರ ಅಧಿಕಾರ ಕಳ್ಕೊಂತು. ಅಫ್ಘಾನಿಸ್ತಾನದಲ್ಲಿ ಅಮೆರಿಕ ಏರ್ಪಡಿಸಿದಂತಹ ಒಂದು ಮಧ್ಯಂತರ ಸರ್ಕಾರ ಅಸ್ತಿತ್ವಕ್ಕೆ ಬಂತು. ಹಮೀದ್ ಕರ್ಜಾಯಿ ಮಧ್ಯಂತರ ಸರ್ಕಾರದ ಅಧ್ಯಕ್ಷರಾಗಿ ಅಧಿಕಾರ ವಹಿಸಿಕೊಂಡರು. ಇದು 1978ನೇ ವರ್ಷದಿಂದ 2001ನೇ ವರ್ಷದ ಕೊನೆಯವರೆಗಿನ ಬೆಳವಣಿಗೆ, ಸಿವಿಲ್ ವಾರ್ನ ಬೆಳವಣಿಗೆ. ನಾವಿಲ್ಲಿ ಗಮನಿಸ್ತಾ ಇರ್ತಕ್ಕಂಥದ್ದು ಅಫ್ಘಾನಿಸ್ತಾನದ ಕೊನೆಯ ರಾಜ ಆಗಿರ್ತಕ್ಕಂಥ ಮೊಹಮ್ಮದ್ ಜಾಹಿರ್ ಶಾ ಅವರನ್ನ. ಮತ್ತೆ ಈ ಚಿತ್ರದಲ್ಲಿ ಗಮನಿಸ್ತಕ್ಕಂಥದ್ದು ಅಫ್ಘಾನಿಸ್ತಾನದ
ಪ್ರಜಾ ಸರ್ಕಾರದ ಮೊದಲ ಮತ್ತು ಕೊನೆಯ ಅಧ್ಯಕ್ಷರಾದಂತಹ ಮೊಹಮ್ಮದ್ ದಾವೂದ್ ಖಾನ್ ಅವರನ್ನ, ಇಬ್ಬರು ಬಂಧುಗಳೇ. ನೋಡಿ, ಇಲ್ಲಿ ಗಮನಿಸ್ತೀವಿ ಕಮ್ಯುನಿಸ್ಟ್ ಸರ್ಕಾರದ ಕಾಲಾವಧಿಯ ಅಧ್ಯಕ್ಷರನ್ನ. ಮೊದಲನೆಯವರು ನೂರ್ ಅಹಮದ್ ತರಾಕಿ ಅವರು, ನೂರ್ ಅಹಮದ್ ತರಾಕಿ. ಎರಡನೆಯವರು ಹಾಫಿಜುಲ್ಲಾ ಅಮೀನ್. ಮೂರನೆಯವರು ಬಬ್ರಕ್ ಕರ್ಮಾಲ್. ನಾಲ್ಕನೆಯ ಮತ್ತು ಕೊನೆಯ ಕಮ್ಯುನಿಸ್ಟ್ ಅಧ್ಯಕ್ಷ ಡಾಕ್ಟರ್ ನಜೀಬುಲ್ಲಾ. ನೋಡಿ, ಅಫ್ಘಾನಿಸ್ತಾನದ ಹೋರಾಟಗಾರರು ಅಂದ್ರೆ ಈ ಒಂದು ಕಮ್ಯುನಿಸ್ಟ್ ಸರ್ಕಾರದ ವಿರುದ್ಧ ಅಂತರ್ಯುದ್ಧ ಏನ್ ನಡೀತು ಅದರ ಹೋರಾಟಗಾರನ ಗಮನಿಸ್ತೀವಿ. ಬುರ್ಹಾನುದ್ದೀನ್ ರಬ್ಬಾನಿ, ಗುಲ್ಬುದ್ದೀನ್ ಹೇಕ್ಮತ್ಯಾರ್, ಅಹಮದ್ ಶಾ ಮಸೂದ್, ಅಬ್ದುಲ್ ರಶೀದ್ ದೋಸ್ತಂ, ಒಸಮಾ ಬಿನ್ ಲಾಡೆನ್, ಕಮ್ಯುನಿಸ್ಟ್ ವಿರೋಧಿ ಹೋರಾಟಗಾರರು. ತಾಲಿಬಾನ್, ಉಳಿದವರು ಮುಜಾಹಿದ್ದೀನ್ ಆದ್ರೆ ಇವರು ತಾಲಿಬಾನ್. ಮುಲ್ಲಾ ಮೊಹಮ್ಮದ್ ಓಮರ್. ನೋಡಿ, ಈತ ಸಿಗ್ಬತುಲ್ಲಾಹ್ ಮುಜದ್ದೀದಿ. 1992ರಿಂದ 94ರವರೆಗೆ ಅಸ್ತಿತ್ವದಲ್ಲಿದ್ದ ಮುಜಾಹಿದೀನ್ ಸರ್ಕಾರದ ನಾಮಮಾತ್ರ ಅಧ್ಯಕ್ಷ ಈತ. ಸೊ ಈ ವಿಚಾರದೊಂದಿಗೆ ಅಫ್ಘನ್ ಅಂತರ್ಯುದ್ಧ ಅಂತಕ್ಕಂಥ ವಿಚಾರದ ಅಫ್ಘನ್ ಯುದ್ಧದ ಘಟನೆಗಳು, ಅಂತರ್ಯುದ್ಧದ ಘಟನೆಗಳು ಅಂತಕ್ಕಂಥ ನಮ್ಮ ವಿಡಿಯೋವನ್ನ ಮುಕ್ತಾಯವನ್ನ ಮಾಡೋಣ. ಥ್ಯಾಂಕ್ ಯು ವೆರಿ ಮಚ್.